ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಥರದ ಒಂದು ಸ್ಲಿಂಗ್ ಬ್ಯಾಗನ್ನು ಹೇಗೆ ಹೊಲಿಯೋದು ಅಂತ ನೋಡೋಣ. ಇದು 3 ಜಿಪ್ ಇರುವ ಒಂದು ಸ್ಲಿಂಗ್ ಬ್ಯಾಗ್. ಮುಂದುಗಡೆ 2 ಜಿಪ್ ಇದೆ, ಹಾಗೆ ಒಂದು ಒಳಗಡೆ ಒಂದು ಸೀಕ್ರೆಟ್ ಜಿಪ್ ಇದೆ. ಸೊ ಇದರಲ್ಲಿ ದುಡ್ಡು ಅಥವಾ ಪರ್ಸು ಈ ಥರದ್ದು ಏನಾದರೂ ಇಂಪಾರ್ಟೆಂಟ್ ಐಟಮ್ಸ್ ಅನ್ನ ಇಟ್ಕೊಳ್ಬಹುದು. ಇದು ಹೊಲಿಯೋದು ತುಂಬಾನೇ ಸುಲಭ. ಹೇಗೆ ಹೊಲಿಯೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ನನ್ನ ಚಾನಲ್ಲು ನಿಮಗೆ ಇಷ್ಟ ಆಗ್ತಾ ಇದ್ರೆ, ಯೂಸ್ಫುಲ್ ಅಂತ ಅನಿಸ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಸ್ಲಿಂಗ್ ಬ್ಯಾಗ್ ಹೇಗೆ ಹೊಲಿಯೋದು ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಲೈನಿಂಗ್ ಬಟ್ಟೆ, ಮಧ್ಯದಲ್ಲಿ ಸ್ಪಾಂಜು, ಹಾಗೆ ಮೇನ್ ಬಟ್ಟೆ ಅದನ್ನ ಹೀಗೆ ಸೆಟ್ ಮಾಡಿ ಇಟ್ಕೊಂಡಿದೀನಿ. ಸೊ 2 ಸೆಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಈಗ ಇದನ್ನ ಕ್ವಿಲ್ಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ನಾನು ಇವಾಗ ಕ್ವಿಲ್ಟ್ ಮಾಡಿ ತಂದಿದ್ದೀನಿ. ಕ್ವಿಲ್ಟ್ ಮಾಡಿದ ನಂತರ ಇದರ ಅಳತೆ 11 by 11 ಇಂಚ್ ಇದೆ. ಸೊ ಎರಡು ಕೂಡ ಒಂದೇ ಅಳತೆಯಲ್ಲಿ ಇರೋದು. ಈಗ ಒಂದು ಮೇನ್ ಮುಂದುಗಡೆ ಬಟ್ಟೆಯನ್ನ ತಗೊಂಡು ಅದನ್ನ 1.5 ಇಂಚು ಮತ್ತೆ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ತರ ಲೈನ್ ಹಾಕೊಳ್ತಾ ಇದ್ದೀನಿ. ಈಗ ಕೆಳಗಡೆ ಲೈನ್ ಏನಿತ್ತು ಅದನ್ನ ಮೊದಲು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಈಗ ಒಂದು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ಎರಡಕ್ಕೂ ನಾನು ಹೊಲ್ಕೊಂಡು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡೆ. ನೋಡಿ, ಈ ತರ ಕಾಣಿಸ್ತಾ ಇದೆ. ಸ್ವಲ್ಪ ಜಿಪ್ ಉದ್ದ ಇದ್ರೆ ಏನೋ ತೊಂದರೆ ಇಲ್ಲ, ನಂತರ ನೀವು ಕಟ್ ಮಾಡಿ ತೆಗಿಬಹುದು. ನಂತರ ಮೇಲ್ಗಡೆ ನಾವು ಮತ್ತೊಂದು ಮಾರ್ಕ್ ಮಾಡ್ಕೊಂಡಿದ್ವಲ್ಲ 1.5 ಇಂಚಿಗೆ, ಅದನ್ನು ಕೂಡ ಕಟ್ ಮಾಡಿ ತೆಗೆದೆ. ಈಗ ಇನ್ನೊಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಇದರ ಅಳತೆ 11 by 10.5 ಇಂಚ್ ಇದೆ. ಈಗ ನಾವು ಜಿಪ್ ಅಟ್ಯಾಚ್ ಮಾಡಿದ್ವಲ್ಲ ಅದರ ಹಿಂದ್ಗಡೆ 4 ಕಡೆಗೂ ಈ ತರ ಹೊಲಿಗೆ ಹಾಕೊಳ್ತೀನಿ. ನೋಡಿ, ಇವಾಗ ಹಾಕೊಂಡಿದ್ದಾಗಿದೆ. ಪಾಕೆಟ್ ರೆಡಿ ಆಯ್ತು. ಈಗ ಮತ್ತೊಂದು ಜಿಪ್ ಅನ್ನ ಮೇಲ್ಗಡೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಎರಡನ್ನು ಹೊಲ್ಕೊಳ್ಬೇಕು. ನೋಡಿ, ಈ ತರ ಹೊಲ್ಕೊಂಡಿದ್ದಾಯ್ತು. ತರ ಕಾಣಿಸ್ತಾ ಇದೆ. ಸೊ ಈಗ ನಾನು ಎಕ್ಸ್ಟ್ರಾ ಜಿಪ್ ಎಲ್ಲ ಏನಿದೆ, ಎಕ್ಸ್ಟ್ರಾ ಬಟ್ಟೆ ಏನಾದ್ರೂ ಇದ್ರೆ ಅದನ್ನ ಕಟ್ ಮಾಡಿ ನೀಟ್ ಮಾಡ್ಕೊಳ್ತೀನಿ. ಈಗ ಈ ತರದ ಬೆಲ್ಟಿಂದು ಏನು ಅಂದ್ರೆ ಬಂಡಲ್ ಸಿಗತ್ತೆ ಮಾರ್ಕೆಟ್ ನಲ್ಲೆಲ್ಲ, ಈಸಿಲಿ ಅವೈಲೇಬಲ್ ಇದೆ. ಇಲ್ಲ ಅಂದ್ರೆ ಆನ್ಲೈನ್ ಕೂಡ ಸಿಗತ್ತೆ. ಸೊ ನಿಮ್ಗೆ ಈ ತರ ಬಂಡಲ್ ನಲ್ಲೇ ನೀವು ತಗೊಳ್ಬೇಕಾಗತ್ತೆ. ಇದನ್ನ ನಾನು 58 ಇಂಚ್ ಆಗುವಷ್ಟು ಉದ್ದವನ್ನ ಕಟ್ ಮಾಡ್ಕೊಳ್ತೀನಿ. ಹಾಗೆ ಇದು ಅಡ್ಜಸ್ಟೇಬಲ್ ಲೂಪ್ಸ್, ಇದು ಕೂಡ ನಿಮ್ಗೆ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಿಗತ್ತೆ. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ, ಈ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ತೀವಲ್ಲ ಆ ಜಾಗವನ್ನ ಒಂದ್ ಸ್ವಲ್ಪ ಸುಟ್ಕೊಳ್ಬೇಕು. ಆವಾಗ ನಿಮ್ಗೆ ದಾರ ಹೊರಗೆ ಬರೋದಿಲ್ಲ. ನೋಡಿ, ಇಲ್ಲಿ ಸ್ವಲ್ಪ ದಾರ ಹೊರಗೆ ಬಂದಿದೆ ಅಲ್ವಾ, ಅದನ್ನ ನೀಟಾಗಿ ಸುಟ್ಕೊಂಡ್ರೆ ಚೆನ್ನಾಗಿರತ್ತೆ. ಹಾಗೆ ಒಂದು 3 ಇಂಚ್ ಆಗುವಷ್ಟು ಉದ್ದದ ಬೆಲ್ಟ್ ಅನ್ನು ಕೂಡ ಕಟ್ ಮಾಡಿ ಅದ್ರ 2 ತುದಿಯನ್ನು ಕೂಡ ಸುಟ್ಟಿದ್ದೀನಿ. ಈಗ ಒಂದು ಸ್ಕೇಲಿನ ಸಹಾಯದಿಂದ ನಾವು ಮುಂದುಗಡೆ ಫ್ಯಾಬ್ರಿಕ್ ಸ್ಲಿಂಗ್ ಬ್ಯಾಗಿಗೆ ಏನ್ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ 2 ಕಡೆಗೂ 1 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ನೋಡಿ, ಮಾರ್ಕ್ ಮಾಡಿದ್ ಕಾಣಿಸ್ತಾ ಇದೆ ಅಲ್ವಾ. ಈಗ 3 ಇಂಚಿನ ಬೆಲ್ಟ್ ಅನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಈ ಬಕಲ್ ಅನ್ನ ಹಾಕ್ಬಿಟ್ಟು ಸ್ಲಿಂಗ್ ಬ್ಯಾಗಿನ ಒಂದು ತುದಿಗೆ ಅದನ್ನ ಇಟ್ಟು ಹೊಲ್ಕೊಳ್ಬೇಕಾಗತ್ತೆ. ಸೊ ಈ ತರ. ಹಾಗೆ ಇನ್ನೊಂದು ಬೆಲ್ಟಿನ ಭಾಗವನ್ನ ಇನ್ನೊಂದು ಕಡೆಗೆ ಇಟ್ಟು ಹೊಲ್ಕೊಳ್ಬೇಕು. ನೋಡಿ, ಈ ತರ ಹೊಲ್ಕೊಂಡಿದ್ದೀನಿ ನಾನು. ಈಗ ಆ ಉದ್ದ ಬೆಲ್ಟಿನ ಇನ್ನೊಂದು ತುದಿ ಏನಿದೆ ಅಲ್ಲಿ ನಾನು ಇನ್ನೊಂದು ಬಕ್ಕಲ್ ಇತ್ತಲ್ಲ ಅದರ ಪಾರ್ಟ್ ಅನ್ನ ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ
ಸೊ ಹೀಗೆ ಹಾಕಿ ಈ ತರ ಬೆಲ್ಟಿನ ತುದಿಯನ್ನ ಹೊಲ್ಕೊಳ್ಬೇಕು. ಒಂದ್ 2-3 ಸ್ಟಿಚ್ ಹಾಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ. ಸೊ ಈಗ ನಮ್ಮ ಸ್ಲಿಂಗ್ ಬ್ಯಾಗಿನ ಮುಂದ್ಗಡೆ ಪಾರ್ಟ್ ಆಲ್ಮೋಸ್ಟ್ ಮುಗೀತು ನೋಡಿ. ಇಲ್ಲಿ ಬೆಲ್ಟ್ ಕೂಡ ಅಟ್ಯಾಚ್ ಮಾಡಿದಾಗಿದೆ. ಈಗ ಇದನ್ನ ಸದ್ಯಕ್ಕೆ ಸ್ವಲ್ಪ ಸೈಡಿಗೆ ಇಡೋಣ. ಈಗ ನಾನು ಇನ್ನೊಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಇದರ ಅಳತೆ 11 by 11.5 ಇಂಚ್ ಇದೆ. ಈಗ ನಾನು ಇದನ್ನ ಮೇಲ್ಗಡೆಯಿಂದ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಒಳಗಡೆ ಇರುವಂತ ಜಿಪ್ ಇದು. ಸೊ ಈಗ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು ನೋಡಿ, ಕಾಣಿಸ್ತಿದೆಯಲ್ಲ. ಇವಾಗ ಸ್ಲಿಂಗ್ ಬ್ಯಾಗಿನ ಹಿಂಭಾಗದ ಮೇನ್ ಪಾರ್ಟ್ ಏನಿತ್ತು ಅದರ ಮೇಲೆ ಇದನ್ನ ಇಟ್ಟು 4 ಕಡೆಗೂ ನಾವು ಸ್ಟಿಚ್ ಮಾಡಬೇಕು. ಸೊ ಈಗ ನಾನು 4 ಕಡೆಗೂ ಸ್ಟಿಚ್ ಮಾಡಿದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ನೋಡಿ ಪಾಕೆಟ್ ಕೂಡ ರೆಡಿ ಇದೆ. ಈಗ ಫ್ರಂಟ್ ಪಾರ್ಟ್ ಏನಿತ್ತು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರ ಒಳಗ್ ಮುಖ ಬರೋ ತರ ಈ ತರ ನಾನು ಜಿಪ್ ಅನ್ನು ಏನು ಬೆಲ್ಟ್ ಅನ್ನ ಜಿಪ್ ಒಳಗೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ಸಲ ಸ್ಟಿಚ್ ಮಾಡ್ಬೇಕಾದ್ರೆ ಬೆಲ್ಟ್ ಕೂಡ ಸ್ಟಿಚ್ ಆಗೋ ಸಾಧ್ಯತೆಗಳಿರತ್ತೆ. ಹಾಗಾಗಿ ಈ ತರ ಒಂದು ಯಾವ್ದಾದ್ರು ಪಾಕೆಟ್ ಒಳಗೆ ಅದನ್ನ ಹಾಕ್ಬಿಟ್ಟು ನಂತರ ನೀವು ಒಂದ್ರ ಮೇಲೆ ಒಂದು ಈ ತರ ಇಟ್ಬಿಟ್ಟು 4 ಕಡೆಗೂ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಬೆಲ್ಟು ಸ್ಟಿಚ್ ಆಗೋ ಸಾಧ್ಯತೆಗಳು ಕಡಿಮೆ. ಸೊ ನೋಡಿ, ಈ ತರ ನೀಟಾಗಿ ಜೋಡಿಸಿಟ್ಕೊಂಡು 4 ಕಡೆನೂ ಹೊಲಿಗೆ ಹಾಕೊಳ್ತಾ ಇದ್ದೀನಿ. ಸೊ ಈಗ ನಾನು ಹೊಲಿಗೆ ಹಾಕಿದ್ದಾಯ್ತು. ಈಗ ಈ ಮೂಲೆಗಳಿಗೆ ಪೈಪಿಂಗ್ ಮಾಡಿಬಿಟ್ಟು ಫಿನಿಶಿಂಗ್ ಮಾಡಬೇಕು. ಸೊ ಇದು ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಮಾಡ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಸೊ ಇಲ್ಲಿ ನಾನು ಆಲ್ಮೋಸ್ಟ್ 1 ಇಂಚಿನ ಬಟ್ಟೆಯನ್ನ ತಗೊಂಡಿದ್ದೀನಿ. ಸೊ ಅದನ್ನ 4 ಕಡೆಗೂ ಈ ತರ ಇಟ್ಬಿಟ್ಟು ಹೊಲಿಗೆ ಹಾಕೊಳ್ತೀನಿ. ಆವಾಗ ಅದು ಇನ್ಸೈಡ್ ಅಂಡ್ ಔಟ್ ನೀಟಾಗಿ ಕಾಣಿಸುತ್ತೆ. ಸೊ ನೋಡಿ, ಇವಾಗ ನಾನು ಹೊಲ್ಕೊಂಡಿದ್ದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಇದನ್ನ ಉಲ್ಟಾ ಮಾಡೋ ಸಮಯ ನೋಡಿ, ಉಲ್ಟಾ ಮಾಡಿದೀನಿ ಹೇಗೆ ಕಾಣಿಸ್ತಿದೆ ಅಂತ. ಎಷ್ಟು ಈಸಿಯಾಗಿ ನೀವೇ ಹೊಲಿಗೆ ಒಂದು ಬರುತ್ತೆ ಅಂದ್ರೆ ಆರಾಮಾಗಿ ಸ್ಲಿಂಗ್ ಬ್ಯಾಗ್ ಅನ್ನ ಹೊಲ್ಕೊಳ್ಬಹುದು. ಹಾಗೆ ನಿಮ್ಗೆ ಯಾವ ಬಟ್ಟೆ ಇಷ್ಟ ಆಗುತ್ತೋ ಅದನ್ನೇ ತಗೊಂಡು ನೀವು ಹೊಲ್ಕೊಳ್ಬಹುದು ಅಲ್ವಾ. ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದಾಗ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗಳು ನಿಮ್ಗೆ ಈಸಿಯಾಗಿ ಬೇಗನೆ ಬಂದು ತಲುಪುತ್ತೆ. ಹಾಗಾದ್ರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಎಲ್ಲರನ್ನೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.